ಬಾರಿ ನಡೆದಂತಹ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ನಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಎಲ್ಲರಿಗೂ ಕೂಡ ಇತ್ತು. ಇದೀಗ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಪ್ರಯಾಸದ ಗೆಲುವು ಸಿಕ್ಕಿದೆ. ಬಿದ್ದು ಎದ್ದು ಗೆದ್ದು ಬೀಗಿದ್ದಾರೆ ಕೊನೆಗೂ ಸಮರ್ಥ್ ಶಾಮನೂರು. ಗೆಲುವಿನ ಬಗ್ಗೆ ಇನ್ನು ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇರೋದು. 20ನೇ ಸುತ್ತಿನಲ್ಲಿ 4900 ಮತಗಳ ಮುನ್ನಡೆಯನ್ನ ಸಮರ್ಥ್ ಅವರು ಕಾಯ್ದುಕೊಂಡಿದ್ದಾರೆ. 21ನೇ ಸುತ್ತಿನಲ್ಲಿ 4 ಬೂತ್ಗಳ ಎಣಿಕೆ ಕಾರ್ಯ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ 111, 121, 139 ಬೂತ್ಗಳ ಇವಿಎಂ ಆನ್ ಆಗದ ಹಿನ್ನೆಲೆಯಲ್ಲಿ ವಿವಿಪ್ಯಾಟ್ ಮತ ಎಣಿಕೆ ಆಗ್ಬೇಕಾಗತ್ತೆ. ಇದು ಒಂದು ಪ್ರಯಾಸದ ಗೆಲುವು ಅಂತಾನೆ ಹೇಳ್ಬೇಕಾಗುತ್ತೆ. ಕಾರಣ ಒಮ್ಮೆ ಹಿನ್ನಡೆ, ಒಮ್ಮೆ ಮುನ್ನಡೆ, ಅಂತೂ ಇಂತೂ ಇದೀಗ ಕೊನೆಗೂ ಸಮರ್ಥ್ ಗೆಲುವನ್ನ ಸಾಧಿಸಿದ್ದಾರೆ. ಆದ್ರೆ ಅಂದುಕೊಂಡದ್ದಕ್ಕಿಂತಲೂ ಬಹಳ ಕಡಿಮೆ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. 2023ರಲ್ಲಿ ಶಾಮನೂರು ಶಿವಶಂಕರಪ್ಪ ಗೆದ್ದಂತಹ ಅಂತರ, ಈಗ ಇವರು ಗೆದ್ದಂತಹ ಅಂತರ ಎಷ್ಟು ಅನ್ನೋದು ಅಲ್ಲಿ ನಡೆದಂತಹ ಬೆಳವಣಿಗೆಗಳೇ ಇದಕ್ಕೆ ಸಾಕ್ಷಿ ಅನ್ನೋದನ್ನ ತೋರಿಸ್ತಾ ಇದೆ. ಎರಡ್ 2023ರಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಕಾಂಗ್ರೆಸ್ ಗೆದ್ದಿತ್ತು. ಆಗ ಭಾರೀ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ಶಾಮನೂರು ಶಿವಶಂಕರಪ್ಪನವರು. ಆಗ 2023ರಲ್ಲಿ 84,298 ಮತವನ್ನ ಗಳಿಸಿದ್ದು ಕಾಂಗ್ರೆಸ್. ಅಂದ್ರೆ 57.6% ಮತವನ್ನ ಗಳಿಸಿದ್ರು ಶಾಮನೂರು ಶಿವಶಂಕರಪ್ಪ. ದಾವಣಗೆರೆ ದಕ್ಷಿಣದಲ್ಲಿ ಈಗ 56,410 ಮತಗಳನ್ನ ಆಗ ಬಿಜೆಪಿ ಗಳಿಸಿತು. 2023ರಲ್ಲಿ ಬಿಜೆಪಿಯ ಮತ ಗಳಿಕೆ ಇದ್ದಿದ್ದು 38.5%. 2023ರಲ್ಲಿ ಕೇವಲ 1311 ಮತಗಳನ್ನ ಮಾತ್ರ ಎಸ್ಡಿಪಿಐ ಪಡೆದುಕೊಂಡಿದೆ. ಆದ್ರೆ ಈ ಸಲ ಏನಾಗಿದೆ ನೋಡಿ, ಎಸ್ಡಿಪಿಐ ಅಭ್ಯರ್ಥಿ ಪಡೆದುಕೊಂಡಂತಹ ಮತ 18,000ಕ್ಕೂ ಹೆಚ್ಚು. ಈ ಬಾರಿ ಕಾಂಗ್ರೆಸ್ಗೆ ಪ್ರಯಾಸದ ಗೆಲುವು ಸಿಕ್ಕಿದೆ. ಕಡಿಮೆ ಅಂತರದಿಂದ ಸಮರ್ಥ್ ಶಾಮನೂರು ಗೆಲುವನ್ನ ಸಾಧಿಸಿದ್ದಾರೆ. 2023ರಲ್ಲಿ 27,888 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರೆ ಈ ಒಂದು ಶಾಮನೂರು ಶಿವಶಂಕರಪ್ಪ ಅವರ ಗೆಲುವು ದೊಡ್ಡ ಮಟ್ಟದಲ್ಲಿ ಇತ್ತು. ಈ ಬಾರಿ ಬಿಜೆಪಿಗೆ ಕಳೆದ ಬಾರಿಗಿಂತ ಹೆಚ್ಚಿನ ಮತಗಳು ಸಿಕ್ಕಿದೆ. ಕಾಂಗ್ರೆಸ್ನ ಗೆಲುವಿನ ಅಂತರ ಭಾರೀ ಕುಸಿತ ಆಗಿದೆ. ಸಾಕಷ್ಟು ಕಾರಣಗಳನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಪ್ರಮುಖವಾಗಿ ಈಗಾಗಲೇ ಅಲ್ಲೇ ಆದಂತಹ ಆಂತರಿಕ ವಿಚಾರಗಳು, ಎಸ್ಡಿಪಿಐ ಅಭ್ಯರ್ಥಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳು ಸಿಕ್ಕಿರುವಂಥದ್ದು. ಅದರಲ್ಲೂ ಕೂಡ 18,000ಕ್ಕಿಂತಲೂ ಹೆಚ್ಚಿನ ಮತಗಳು ಎಸ್ಡಿಪಿಐ ಅಭ್ಯರ್ಥಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಿರಬಹುದು ಅನ್ನೋದನ್ನ ಕೂಡ ಅಂದಾಜು ಮಾಡಬಹುದು. ಆಲ್ರೆಡಿ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಇಬ್ಬರ ತಲೆದಂಡ ಕೂಡ ಕಾಂಗ್ರೆಸ್ನಲ್ಲಿ ಆಗಿದೆ. ಅಲ್ಪಸಂಖ್ಯಾತರು, ದಲಿತರು ಎಲ್ಲರೂ ಮತ ಹಾಕಿದ್ದಾರೆ. ಪಕ್ಷದ ಪರವಾಗಿ ಮತದಾರರಿಗೆ ಧನ್ಯವಾದವನ್ನ ಸಲ್ಲಿಸ್ತೇನೆ. ನಿರೀಕ್ಷೆಯಂತೆಯೇ ಸಮರ್ಥ್ ಅವರ ಗೆಲುವಾಗಿದೆ ಅಂತ ಹೇಳಿ ದಾವಣಗೆರೆಯಲ್ಲಿ ಸಾದಿಕ್ ಪೈಲ್ವಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿಕೆಟ್ ಸಿಗದೆ ಅಸಮಾಧಾನಗೊಂಡಿದ್ರು ಸಾದಿಕ್ ಪೈಲ್ವಾನ್. ಆ ನಂತರ ಅವರನ್ನ ಮನವೊಲಿಸುವ ಕಾರ್ಯವನ್ನ ಕಾಂಗ್ರೆಸ್ ಮಾಡ್ತು. ಕಾಂಗ್ರೆಸ್ ಮಾಡಿದ ನಂತರ ನನ್ನ ತಾಯಿ ಪಕ್ಷ ಇದು ಕಾಂಗ್ರೆಸ್ ಅಂತ ಹೇಳಿ ಆ ನಂತರ ಅವರು ನಾಮಿನೇಷನ್ ಅನ್ನು ವಾಪಸ್ ತೆಗೆದುಕೊಳ್ಳೋಕೆ ಆಗದಿದ್ರು ಕೂಡ ಸ್ಪರ್ಧೆಯಲ್ಲಿ ಇದ್ರು. ಆದ್ರೆ ನಾನು ಕಣದಲ್ಲಿ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಅಭ್ಯರ್ಥಿಗೆ ನೀವು ಮತವನ್ನ ಹಾಕಿ ಅಂತ ಸಾದಿಕ್ ಪೈಲ್ವಾನ್ ಕೇಳ್ಕೊಂಡಿದ್ರು. ಇಂತಹ ಸಂದರ್ಭದಲ್ಲಿ ಇದೀಗ ಸಾದಿಕ್ ಪೈಲ್ವಾನ್ ಅವರು ಹೇಳಿದ್ದು ಪಕ್ಷದ ಪರವಾಗಿ ಮತದಾರರಿಗೆ ಧನ್ಯವಾದ ಸಲ್ಲಿಸ್ತೇನೆ ಅಂತ ಹೇಳಿದ್ದಾರೆ. ದಕ್ಷಿಣ ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೂ, ಎಲ್ಲ ಅಕ್ಕ ತಂಗಿಯಂದ್ರಿಗೂ, ಎಲ್ಲ ಧರ್ಮದ ಜಾತಿಯ ಜನಗಳಿಗೆ, ಮುಸ್ಲಿಂ ಸಮಾಜದ ಪರವಾಗಿ, ಸಾದಿಕ್ ಪೈಲ್ವಾನ್ರ ಪರವಾಗಿ, ನಮ್ಮ ಆತ್ಮೀಯ ಶಿಷ್ಯಂದ್ರ ಪರವಾಗಿ, ನಮ್ಮ ಸ್ನೇಹಿತರ ಪರವಾಗಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರಿಗೂ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಗಳಿಗೆ, ಕ್ಯಾಂಡಿಡೇಟ್ಗಳಿಗೆ, ಮತದಾರರಿಗೆ ಅಭಿನಂದನೆ ಪ್ರಥಮ ಬಾರಿಗೆ ಸಲ್ಲಿಸ್ತಾನೆ. ಸರ್, ನಿಮ್ಮ ನಿರೀಕ್ಷೆ ಜಾಸ್ತಿ ಇತ್ತು, ಜಾಸ್ತಿ ಮತಗಳನ್ನು ಗೆಲ್ತಾರ ಅಂತ ಇತ್ತು, ಗೆದ್ದುಬಿಟ್ರು.
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ಇನ್ನು ಒಂದು ಸುತ್ತಿನ ಮತ ಎಣಿಕೆ ಬಾಕಿ ಇರುವಂತದ್ದು, ಜೊತೆಗೆ ಈಗಾಗಲೇ ಅಂತರ ಬಹಳ ಕಡಿಮೆ ಆಗಿರೋದು. ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಗೆಲುವಿನ ಅಂತರವನ್ನು ನಾವು ಗಮನಿಸಿದ್ರೆ ಅಲ್ಲಿ ಯಾವುದನ್ನ ಕಾಂಗ್ರೆಸ್ ಪಕ್ಷ ಎಲ್ಲವನ್ನ ಕೂಡ ಏನೇನು ಆಗಿದೆ ಅನ್ನೋದನ್ನ ತನಿಖೆಯ ರೀತಿಯಲ್ಲಿ ಆಂತರಿಕವಾಗಿ ಮಾಡಿ ಅಲ್ಲಿ ಇಬ್ಬರ ಒಂದು ತಲೆದಂಡ ಕೂಡ ಆಯ್ತಲ್ಲ, ಅವೆಲ್ಲವೂ ಕೂಡ ಇವತ್ತಿನ ಈ ಒಂದು ಫಲಿತಾಂಶದಲ್ಲಿ ಕಾಣಿಸ್ತಾ ಇದೆ. ನಿಶ್ಚಿತವಾಗಿ ನವಿತಾ ಜೈನ್, ಪ್ರಮುಖವಾಗಿ ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿತ್ತಲ್ಲ, ಈ ಒಂದು ಉಪಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲವೂ ಕೂಡ ಕಾಂಗ್ರೆಸ್ನಲ್ಲಿ ಉದ್ಭವವಾಗಿತ್ತು. ಕಾಂಗ್ರೆಸ್ಗೆ ಮುಸ್ಲಿಮರು ಮತ ಹಾಕ್ತಾರಾ ಇಲ್ಲವನ್ನುವಂಥ ಪ್ರಶ್ನೆಗಳು ಎದುರಾಗಿತ್ತು. ಜೊತೆಗೆ ಈ ಬಾರಿ ಈ ಒಂದು ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಪ್ರತಿಷ್ಠೆಯಾಗಿ ಕೂಡ ಶಾಮನೂರು ಅವರ ಕುಟುಂಬ ತೆಗೆದುಕೊಂಡಿತ್ತು. ಈ ಒಂದು ಪ್ರತಿಷ್ಠೆಯ ಕಣದಲ್ಲಿ ಈಗ ಸಮರ್ಥ ಶಾಮನೂರು ಗೆಲುವು ಕೂಡ ಆಗಿದೆ. ಇನ್ನೇನು ಅಧಿಕೃತವಾಗಿ ಘೋಷಣೆಯೊಂದು ಬಾಕಿ ಇದೆ. ಜೊತೆಗೆ ಇವರ ಮನೆ ಮುಂದೆ ಅಭ್ಯರ್ಥಿ ಸಮರ್ಥ ಅವರ ಮನೆ ಮುಂಭಾಗದಲ್ಲಿ ಬಂದಿರತಕ್ಕಂಥ ಜನಸಾಗರವನ್ನು ನೀವು ನೋಡಬಹುದು. ಅಭಿಮಾನಿಗಳೆಲ್ಲರೂ ಕೂಡ ಸಮರ್ಥ ಅವರ ಗೆಲುವು ಖಚಿತ ಆಗ್ತಿದ್ದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಅವರನ್ನ ಭೇಟಿ ಮಾಡೋದಕ್ಕೆ ಸಾಕಷ್ಟು ಕುತೂಹಲದಿಂದ ಇಲ್ಲಿ ಇರ್ತಕ್ಕಂಥ ಅಭಿಮಾನಿಗಳು ಕೂಡ ಬಂದಿರತಕ್ಕಂಥದ್ದು. ಜೊತೆಗೆ ಶಾಮನೂರು ಅವರ ಪರವಾಗಿ ಅವರ ಮಲ್ಲಿಕಾರ್ಜುನ್ ಅವರು ಇರ್ಬೋದು, ಪ್ರಭಾ ಮಲ್ಲಿಕಾರ್ಜುನ್ ಅವರು ಇರ್ಬೋದು, ಹಾಗೆ ಸಮರ್ಥ ಅವರ ಪರವಾಗಿ ಬೆಂಬಲಿಗರು ಘೋಷಣೆಯನ್ನು ಕೂಡ ಕೂಗ್ತಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಅಭಿಮಾನಿಗಳನ್ನ ಮಾತನಾಡಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತೀನಿ. ಒಟ್ಟಾರೆಯಾಗಿ ಇವರ ಮನೆ ಮುಂಭಾಗದಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಗರವೇ ಸೇರಿದೆ. ಎಲ್ಲ ಅಭಿಮಾನಿಗಳು ಕೂಡ ಅಭ್ಯರ್ಥಿ ಆಗಿದ್ದಂತ ಸಮರ್ಥ ಅವರನ್ನ ಗೆಲುವು ಖಚಿತ ಆಗ್ತಾ ಇದ್ದಂತೆ ಅವರನ್ನ ಭೇಟಿಯಾಗಿ ಬಂದಿರತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಅಭಿಮಾನಿಗಳನ್ನು ಕೂಡ ಮಾತನಾಡಿಸುವ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸರ್, ಅಂತಿಮವಾಗಿ ಗೆಲುವು ಕಾಂಗ್ರೆಸ್ ಆಗಿದೆ, ಸಮರ್ಥ ಅವರು ಗೆದ್ದಿದ್ದಾರೆ. ಹೌದು, ಸಮರ್ಥ ಅವರು ಗೆದ್ದಿದ್ದಾರೆ. ಗೆಲ್ತಾರಂತೆ ಇನ್ನೂ ನಮಗೆ ಹೆಚ್ಚು ಕಡಿಮೆ ಓಟಲ್ಲಿ ಇನ್ನೂ ಜಾಸ್ತಿ ಅಂತರ ಬರಬೇಕಾಗಿತ್ತು. ಯಾಕೆ ಬಂದಿಲ್ಲ ಅಂತೇಳಿ ಯಾರು ನಾವು ಓಟ್ ಹಾಕ್ತೀವಿ ಇಲ್ಲಿ ಏನು ಕೂಗ್ತಾರಲ್ಲ, ಇವ್ರನ್ನ ಕೂಗ್ತಾರಲ್ಲ, ಅವ್ರು ಅರ್ಥ ಮಾಡ್ಕೋಬೇಕು ಎಲ್ಲಿ ಹಿನ್ನಡೆ ಆಯ್ತು ಅಂತ. ಎಲ್ಲಿ ಹಿನ್ನಡೆ ಆಗಿದೆ? ಜಮೀರ್ ಅಹಮದ್ ಖಾನ್ ಬಂದು ನಮಗೆ ಕ್ಯಾನ್ವಾಸ್ ಮಾಡಲಿಲ್ಲ. ಕ್ಯಾನ್ವಾಸ್ ಮಾಡಿದ್ರೆ ಕಾರಣಕ್ಕೆ ಅಂತರ ಕಡಿಮೆ ಆಯ್ತು ಅಂತ ತಮ್ಮ ಅಭಿಪ್ರಾಯ. ಅಂತರ ಕಡಿಮೆ ಆಗಿದೆ. ತಡ್ರಿ ಗೌರಿ, BJ ವಿನಯ್ ಕುಮಾರ್ ಅವರು ಅಲ್ಲ, ನಾನು ಹೇಳ್ತೀನಿ ಪ್ರತಿಯೊಂದು ಹೇಳ್ತೀನಿ, ಬೇಜಾರಬೇಡಿ. ಅವರು ಅಂತರ ಮಾಡಿದ್ರು ನೋಡ್ರಿ. ನಮ್ಮ ಅಂತರ ಎಲ್ಲಿ ಕಡಿಮೆ ಆಗುತ್ತಂದ್ರೆ ನಮ್ಮ ಅಂತರದಲ್ಲಿ ಒಳ್ಳೇದಿದ್ದಾಗ ನಮ್ಮ ಅಂತರ ಕಮ್ಮಿ ಆಗುತ್ತೆ. ಸರ್, ನೀವ್ ಹೇಳಿ, ಇವತ್ತು ಗೆಲುವಾಗಿದೆ ಸಮರ್ಥ ಅವ್ರದ್ದು, ಈ ಗೆಲುವನ್ನ ಹೇಗೆ ಸಂಭ್ರಮಿಸ್ತೀರಿ? ಅವರ ಅಜ್ಜನವರಾದ ಶಾಮನೂರು ಶಿವಶಂಕರಪುರ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದಂಥವ್ರು. ಹಾಗಾಗಿ ಅವರು ಕರ್ನಾಟಕದ ಮಧ್ಯ ಭಾಗವಾದ ದಾವಣಗೆರೆಗೆ ಅವರ ಕೊಡುಗೆ ಅಪಾರವಾಗಿದ್ದು, ದಾನಶೂರ ಕರ್ನಾಟಕ ತರ ಅವರು ಕೆಲಸ ಮಾಡಿದ್ದಾರೆ. ಅವರು ಮಾಡದೇ ಇರೋ ಕೆಲಸಗಳಿಲ್ಲ, ಕೊಡದೇ ಇರೋ ವ್ಯಕ್ತಿಗಳು, ಇಸ್ಕೊಂಡೇ ಇರೋಂಥ ವ್ಯಕ್ತಿಗಳು ಈ ದಾವಣಗೆರೆಯಲ್ಲಿ ಯಾರು ಇಲ್ಲ. ಹಾಗಾಗಿ ಅವರ ಮನಸ್ಸಿನಲ್ಲಿ ಇವರೇನೇ ಅಪಪ್ರಚಾರಗಳನ್ನು ಮಾಡಿದ್ರು ಕೂಡ ಜನಗಳು ಒಮ್ಮತದಿಂದ ಅವರಿಗೆ ಸಪೋರ್ಟ್ ಮಾಡಿ ಓಟ್ ಹಾಕಿದ್ದಾರೆ. ಯಾವುದೇ ಜಾತೀಯತೆಗಳು ಇಲ್ಲಿ ನಡೆದಿಲ್ಲ, ಕುತಂತ್ರಗಳು ಅವರು ಮನಸ್ಸಿನಲ್ಲಿ ಇಟ್ಕೊಂಡಿದ್ರು ಸಹ ಜನಗಳು ಅವ್ರ ಮಾತಿಗೆ ಒಪ್ಪದಲೇ ತನ್ನ ಮನಸ್ಸಿನಲ್ಲಿರೋದನ್ನ ಬಹಿರಂಗಪಡಿಸದಲೇ ಹಾಕಿದ್ದಾರೆ, ಓಟ ಗೆಲ್ಸಿದ್ದಾರೆ. ಇವತ್ತು ಎಲ್ಲ ಸಮಾಜದವ್ರನ್ನ ಒಗ್ಗಟ್ಟಾಗಿ ತಗೊಂಡೋಗುವಂಥ ಸಮಾಜದಲ್ಲಿ ಇಂಥವ್ರನ್ನ ಅವಶ್ಯಕತೆ ಇರೋದ್ರಿಂದ ಇಂಥವ್ರು ಗೆಲ್ಲೇಬೇಕಾಗಿತ್ತು. ನಮ್ಮ ದಾವಣಗೆರೆಗೆ ಸಮರ್ಥವಾದ ವ್ಯಕ್ತಿ ಸಮರ್ಥ ಆಗಿರೋದ್ರಿಂದ ಸಮರ್ಥಗೆ ಸಿಕ್ಕಿತ್ತು, ಸಮರ್ಥ ಗೆದ್ದಿದ್ದಾರೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮುಸ್ಲಿಮರು ಓಟ್ ಹಾಕುದಿಲ್ಲ ಅಂತ ಕಾಂಗ್ರೆಸ್ಗೆ ಹೇಳ್ತಾ ಇದ್ರು, ಅಂದ್ರೆ ಮುಸ್ಲಿಂ ಸಮುದಾಯ ಬೇಸರಗೊಂಡಿತ್ತು. ಆದ್ರೆ ಕೊನೆಗೂ ಈಗ ಸಮರ್ಥ ಅವ್ರು ಗೆದ್ದಿದ್ದಾರೆ. ಆಮೇಲೆ ಸಮರ್ಥ ಅವರಿಗೆ ಓಟ್ ಹಾಕಲ್ಲ ಅಂತ ಹೇಳ್ತಿದ್ರು ಜನ, ಇಲ್ಲ ಅಂತಿಲ್ಲ. ಸ್ವಲ್ಪ ನೊಂದಿದ್ರು. ಯಾಕಪ್ಪ ನೊಂದಿದ್ದಂದ್ರೆ ಜಮೀರ್ ಅಹಮದ್ ಅವರಿಗೆ ಇವ್ರಿಗೂ ಸ್ವಲ್ಪ ವಾದ ಆಗಿತ್ತು, ಅಣ್ಣರಿಗೆ ಇವರಿಗೆ. ಆಮೇಲೆ ಅಣ್ಣ ಬಂದು ಇಲ್ಲಿ ಜಮೀರ್ ಅಹಮದ್ ಅಣ್ಣ ಬಂದು ಇಲ್ಲಿ ಮಾತಾಡಿ ಸ್ಟೇಟ್ಮೆಂಟ್ ಕೊಟ್ಟು ನನಗೂ ಅವ್ರಿಗೂ ಏನು ಸಂಬಂಧ ಇಲ್ಲ, ಏನು ಬೈದಿಲ್ಲ, ಏನಿಲ್ಲ, ನಮ್ಮ ಫ್ರೆಂಡ್ ಜಗದೀಶ್ ಇದ್ದಂಗೆ, ಅದ್ರ ಬಗ್ಗೆ ಏನಿಲ್ಲ, ಎಲ್ಲರೂ ಒಂದೇ, ನಮ್ಮ ಮಲ್ಲಣ್ಣ ಇದಾರಲ್ಲ, ಯಾವುದೇ ಕಾರ್ಯಕ್ರಮ ಆಗಲಿ ಯಾರೇ ಇದು ಆಗಲಿ ಬಂದು ಕೆಲಸ ಮಾಡ್ತಾರೆ ಅಂತ ಗುಣವಕ್ತ ವ್ಯಕ್ತಿ, ಜಿಲ್ಲೆಯ ಮಂತ್ರಿ, ನಮ್ಮ ಹರಿಹರಕ್ಕೆ ತುಂಬಾ ಕೊಡುಗೆನೂ ಕೊಟ್ಟಿದ್ದಾರೆ. ಆಮೇಲೆ ನಾನು ಕಾರ್ಮಿಕರ ಅಧ್ಯಕ್ಷ ಇದ್ದೀನಿ ಹರಿಹರ ತಾಲೂಕಿಗೆ. ರಾತ್ರಿ ಹಗಲು ನಾನು ವೋಟಿಂಗಿಗೆ ಬಂದು ಎಲ್ಲ ಕೆಲಸ ಮಾಡಿದ್ದೀನಿ. ಜಮೀರ್ ಅಹಮದ್ಗೆ ಕರೆದು ನೀವು ಕರೀಲೇಬೇಕು ಸರ್. DK ಶಿವಕುಮಾರ್ ಹೇಳಿದೀನಿ, ಸುಜ್ರವಾಲ್ಗೆ ಹೇಳಿದೀನಿ, ಸಿದ್ದರಾಮಯ್ಯ ಸರ್ಗೆ ಹೇಳಿದೀನಿ, ಜಮೀರ್ ಅಹಮದ್ ಬರಬೇಕು, ಕ್ಯಾಂಪೇನ್ ಮಾಡಬೇಕು, ಇಲ್ಲ ಮೀಟಿಂಗ್ ಮಾಡ್ಬೇಕಂತ ಹೇಳಿದ್ದೆ. ನೀವು ಹೇಳಿದ್ರೆ ಅವ್ರು ಕರೆದ್ರು ಸರ್. ನಾನೇ ಜಮೀರ್ ಅಹಮದ್ಗೆ ಬರಕ್ಕೆ ಹೇಳಿದ್ದು. ಇದು ನಡೆದಿದೆ. ಹೇಳಿ, ಸಮರ್ಥ ಅವರು ಗೆಲುವಾಗಿದೆ. ಈ ಒಂದು ಕ್ಷೇತ್ರವನ್ನ ವಶಪಡಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಪ್ರಯತ್ನ ವಿಫಲ ಆಗಿದೆ. ಹೌದೌದು, ಪ್ರಯತ್ನ ವಿಫಲ ಆಗಿದೆ. ಕಾರಣ ಯಾಕಂದ್ರೆ ದಾವಣಗೆರೆಯಲ್ಲಿ ಸ್ಟ್ರಾಂಗೆಸ್ಟ್ ಪೊಲಿಟಿಷಿಯನ್ ಫ್ಯಾಮಿಲಿ ಒಂದು ಸಮರ್ಥ ಸರ್.
ಸ್ಟ್ರಾಂಗೆಸ್ಟ್ ಪೊಲಿಟಿಷಿಯನ್ ಫ್ಯಾಮಿಲಿ ಒಂದು. ಇದು ಬರೀ ಗೆಲುವಲ್ಲ, ಇದು ಜನರ ವಿಶ್ವಾಸ ಮತ್ತು ನಂಬಿಕೆಯಿಂದ. ಇದು ಬರೀ ಗೆಲುವಲ್ಲ, ಸಮರ್ಥ್ ಸರ್ ಜನರ ವಿಶ್ವಾಸ ಮತ್ತು ನಂಬಿಕೆಯಿಂದ ಅವ್ರಿಗೆ ಗೆಲುವಾಗಿದೆ. ಒಂದು, ಅವರ ತಂದೆ ಕಾಲದಲ್ಲಿ ಅಭಿವೃದ್ಧಿ ಮಾಡಿರೋದು ನೀರಾವರಿ ಆಗಿರ್ಬೋದು, ಆಮೇಲೆ ರೋಡ್ ಆಗಿರ್ಬೋದು, ಆಮೇಲೆ ಗ್ಲಾಸ್ ಹೌಸ್ ಇಂದ ಆಗಿರ್ಬೋದು, ದಾವಣಗೆರೆ ಸ್ಮಾರ್ಟ್ ಸಿಟಿ ಆಗಿರ್ಬೋದು, ಇದೆಲ್ಲ SS ಮಲ್ಲಿಕಾರ್ಜುನ್ ಸರ್ ತಗೊಂಡ್ ಬಂದಿರೋದು. ಸೊ ಹೀಗಾಗಿ ಅದೇ ಒಂದು ಲೈನ್ ಅಲ್ಲಿ ಮಗನು ಕೂಡ ಹೋಗ್ತಾರೆ, ದಾವಣಗೆರೆ ಅಭಿವೃದ್ಧಿ ಮಾಡ್ತಾರೆ ಅಂತ. ಸಮರ್ಥ್ ಅವರ ಫಿಸಿಕಲ್ ಟ್ರೈನರ್ ಅಂತ ಕೇಳ್ಪಟ್ಟೆ ತಾವು. ಅವ್ರ ಶಿಸ್ತು ಯಾವ ರೀತಿ ಇದೆ ಅಂತ? ಸರ್ ಅವ್ರು ಯಾವ ತರ ಅಂತಂದ್ರೆ ಆಫ್ಟರ್ ಟ್ರೈನಿಂಗ್ ಅವರು 15-20 ಮಿನಿಟ್ಸ್ ಬೈ ವಾಕ್ ನಡ್ಕೊಂಡು ಹೋಗ್ತಿದ್ರು ಅವರು. ಬೈ ವಾಕ್, ನಾನು ಆರೆಂಜ್ ಫಿಟ್ನೆಸ್ ಅಲ್ಲಿ ಇದ್ದಾಗ ಸೊ ಅವರಲ್ಲಿ ವರ್ಕೌಟಿಗೆ ಬರ್ತಿದ್ರು. ನಾನು ಹೇಳ್ತಿದ್ದೆ ಸರ್ ನಿಮ್ಮ ಕಾರ್ ಇದೆಯಲ್ಲ, ಕಾರಲ್ಲಿ ಹೋಗ್ಬೋದಿತ್ತಲ್ಲ. ಇಲ್ಲ, ಬೈ ವಾಕ್ ಅವರು 15-20 ಮಿನಿಟ್ಸ್, ಹಾಫ್ ಅನ್ ಅವರ್ ಬೈ ವಾಕ್ ಅಲ್ಲಿಂದ ಒಂದು 5 ಕಿಲೋಮೀಟರ್ ನಡ್ಕೊಂಡು ಬರ್ತಿದ್ರು. ಯಾಕೆಂದ್ರೆ ರಾಜಕೀಯದಲ್ಲೂ ಕೂಡ ಶಿಸ್ತು ಇಂಪಾರ್ಟೆಂಟ್ ಆಗಿರ್ತದೆ. ಅಷ್ಟು ಫಿಟ್ ಇದ್ರು. ಸೊ ಅವರು ಫಿಟ್ಟು ಇದ್ದಾರೆ, ಇಂಟೆಲಿಜೆಂಟ್ ಇದ್ದಾರೆ, ಮೇಲಾಗಿ ಫಾರಿನ್ ಅಲ್ಲಿ ಓದ್ ಬಂದಿದ್ದಾರೆ. ಸೊ ಅವ್ರಿಗೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಗೊತ್ತಿರುತ್ತೆ. ಸೊ ದಾವಣಗೆರೆ ಅಭಿವೃದ್ಧಿ ಬಗ್ಗೆ ಮಾತೇ ಇಲ್ಲ. ಸೊ ತಂದೆಯ ಲೈನ್ನಲ್ಲಿ, ತಂದೆಯ ದಾರಿಯಲ್ಲಿ ಅವರು ಬಂದು ದಾವಣಗೆರೆ ಅಭಿವೃದ್ಧಿ ಆಗಲಿ, ಯೂತ್ಗೆ ಉದ್ಯೋಗ ಆಗಲಿ, ಮತ್ತೆ ಆಶ್ರಯ ಮನೆಗಳಿಗಾಗಲಿ ಎಲ್ಲ ಅವ್ರು ಮಾಡ್ಕೊಡ್ತಾರಂತ ಎಲ್ಲ ನಂಬಿಕೆ ಇದೆ. ಜನರ ವಿಶ್ವಾಸದಿಂದ ಗೆದ್ದಿದ್ದಾರೆ. ಇದಿಷ್ಟು ಇಲ್ಲಿರ್ತಕ್ಕಂಥ ಅಭಿಮಾನಿಗಳು ಹೇಳ್ತಾ ಇರ್ತಕ್ಕಂಥದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.